ಈಗಿನ ಬರೋ ಯೂತ್ಸ್ ಆಗಿರ್ಬೋದು, ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇಲ್ಲ ಏನಾಗುತ್ತೆ ಗೊತ್ತಾ, ಸುಮ್ನೆ ಹೋಗ್ತಾರೆ, ದುಡ್ಡು ಕಟ್ತಾರೆ, ದೇ ನೆವರ್ ಗೆಟ್ ದ ಆಪರ್ಚುನಿಟಿ. ಸೊ ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಟಾಪ್ 5 ಮಿಸಸ್ ಲೆಗಸಿಯಲ್ಲಿ ಟಾಪ್ 5 ವಿನ್ನರ್ ಅಪ್ ಆಗಿ ಬಂದಿದ್ದೆ. ಸೊ ಕೆಲವು ಜ್ಯುವೆಲ್ರಿ ಬ್ರಾಂಡ್ಸ್ ಮಾಡಿದೆ, ಬ್ಯೂಟಿ ಪ್ರಾಡಕ್ಟ್ಸ್ ಮಾಡಿದೆ. ಸೊ ಬಟ್ ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್ ಟಾಸ್ಕ್. ನನಗೆ ಒಂದು ಅತಿಪತ್ರ ಅಂತ ಮೂವಿ ಮಾಡಿದೆ, ರೀಸೆಂಟ್ಲಿ ಇದು ರಿಲೀಸ್ ಆಯ್ತು ವಿತ್ ರೂಪೇಶ್ ಶೆಟ್ಟಿ ಅವರು. ದೇ ಸಪೋರ್ಟೆಡ್ ಮೀ, ಲೈಕ್ ಏನಾದ್ರು ಮಾಡು, ಎವ್ರಿ ಟೈಮ್ ಮನೇಲೆ ಇರೋ ಬದಲು ಸ್ಟಾರ್ಟ್ ಯುವರ್ ವರ್ಕ್ ಆರ್ ಡೂ ಸಮಥಿಂಗ್ ಅಂತ. 20 ಮೆಂಬರ್ಸ್ ಇದ್ರು. ಐ ವಾಸ್ ದ ಓನ್ಲಿ ಗರ್ಲ್ ಹೂ ಗಾಟ್ ಇನ್ ಟು ದಿಸ್. ಎಸ್, ಸೊ ಮಾಡ್ಲಿಂಗ್ ಅಲ್ಲೇ ಇತ್ತು ಅಂದ್ರೆ ಯು ಕಾಂಟ್ ಸ್ಟಾರ್ಟ್ ಅಪ್ ಯುವರ್ ಕರಿಯರ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ಸೊ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನಮ್ ಜೊತೆ ಇದ್ದಾರೆ ವಿದ್ಯಾ. ಶಿ ಇಸ್ ಅ ಮಾಡೆಲ್ ಕಮ್ ಆಕ್ಟರ್. ಸೊ ಫಸ್ಟ್ ಹೋಮ್ ಮೇಕರ್ ಆಗಿ, ಒಂದ್ ಮಗುವಿನ ತಾಯಿಯಾಗಿ, ಆಮೇಲೆ ಅವ್ರು ಈ ಫೀಲ್ಡ್ ಬಂದಿದ್ದು. ಸೊ ಅವ್ರ ಜರ್ನಿ ಹೇಗಿತ್ತು, ಏನೆಲ್ಲ ಸ್ಟ್ರಗಲ್ಸ್ ಇತ್ತು, ಅಥವಾ ಏನೆಲ್ಲ ಖುಷಿನ ಅವ್ರು ನೋಡಿದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು. ನಿಮ್ಮ ಪರಿಚಯ ನಮ್ ವೀಕ್ಷಕರಿಗೆ ಮಾಡ್ಕೊಳ್ಳಿ. ಸೊ ನನ್ನ ಹೆಸರು ವಿದ್ಯಾ. ಸೊ ನಾನ್ ಬಂದು ಮಾಡೆಲಿಂಗ್ ಮತ್ತೆ ಆಕ್ಟಿಂಗ್ ಮಾಡಕ್ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದೀನಿ. ಒಂದು ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡಿದ್ ನನ್ನ ಕರಿಯರ್ನ. ಸೊ ಎಲ್ಲ ಕರಿಯರ್ನ ನನ್ ಮಗು ಆದ್ಮೇಲೆ, ಮದುವೆ ಆಗಿ ಮಗು ಆಗಿ ಅದಾದ್ಮೇಲೆ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲಾ ಜೀವನದಲ್ಲೂ ಸ್ಟ್ರಗಲ್ಸ್, ಹ್ಯಾಪಿನೆಸ್ ಎಲ್ಲವೂ ಇರುತ್ತೆ ಶ್ವೇತಾ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಾವ್ ಹೇಗ್ ಬಂದಿದ್ದು ಅಂದ್ರೆ ಕಂಪ್ಲೀಟ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ನಮ್ಮ ಮನೇಲಿ ಯಾರನ್ನೂ ಕೆಲ್ಸ ಕಳ್ಸೋದಿಲ್ಲ. ಸೊ ಐ ಆಮ್ ದ ಓನ್ಲಿ ಗರ್ಲ್ ವರ್ಕಿಂಗ್ ಟುಡೇ. ಸೊ ಇಟ್ಸ್ ಲೈಕ್ ದಟ್. ಸೊ ಹಾಗಾಗಿ ಇದಕ್ಕೆ ಕಂಪ್ಲೀಟ್ ಸಪೋರ್ಟ್ ಅತ್ತೆ ಮಾವ. ಸೊ ದೇ ಸಪೋರ್ಟೆಡ್ ಮೀ, ಲೈಕ್ ಏನಾದ್ರು ಮಾಡು, ಎವ್ರಿ ಟೈಮ್ ಮನೇಲೆ ಇರೋ ಬದಲು ಸ್ಟಾರ್ಟ್ ಯುವರ್ ವರ್ಕ್ ಆರ್ ಡೂ ಸಮಥಿಂಗ್ ಅಂತ. ಸೊ ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಬಟ್ ಆದ್ರೂ ಇನಿಷಿಯಲ್ ಡೇಸ್ ಅಲ್ಲಿ ಐ ಸ್ಟಾರ್ಟೆಡ್, ಲೈಕ್ ನಾನೊಂದು ಸ್ಪೋರ್ಟ್ಸ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅಂಡ್ ಐ ಸ್ಟಾರ್ಟೆಡ್ ಲೈಕ್ ಒಂದ್ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಅಂಡ್ ಅದಾದ್ಮೇಲೆ ಲೈಕ್ ಕಾಫಿ ಪೌಡರ್ಸ್ ಐ ಹ್ಯಾಡ್ ಮಾರ್ಕೆಟಿಂಗ್ ಮಾಡಿದ್ದೆ ಒಬ್ರಿಗೆ. ಸೊ ಅದಾದ್ಮೇಲೆ ಐ ಸ್ಟಾರ್ಟೆಡ್ ಇನ್ ಟು ಲೈಕ್ ಮಾಡ್ಲಿಂಗ್ ಹೋಗೋಣ ಅಂತ ನಾನು ಕೊಲಾಬಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದ್ಮೇಲೆ ಲೈಕ್ ಐ ಗಾಟ್ ಕನೆಕ್ಟೆಡ್ ಟು ದ ಪೀಪಲ್. ಸೊ ಮೈ ಜರ್ನಿ ಸ್ಟಾರ್ಟೆಡ್ ಸೋ ಬ್ಯೂಟಿಫುಲಿ. ಸೊ ಅದಾದ್ಮೇಲೆ ಫ್ಯಾಷನ್ ಶೋಸ್ ಮಾಡಿದೆ. ಸೊ ಸುದರ್ಶನ್ ಸಿಲ್ಕ್ ಆಡ್ ಶೂಟ್ಸ್ ಮಾಡ್ಕೊಟ್ಟೆ. ಸೊ ದಟ್ ವಾಸ್ ಮೈ ಫಸ್ಟ್ ಕರಿಯರ್ ಸ್ಟಾರ್ಟ್ ಆಗಿದೆ ಸುದರ್ಶನ್ ಸಿಲ್ಕ್ ಆಡ್ ಶೂಟ್ ಇಂದ. ಸೊ ದಟ್ ವಾಸ್ ಅಮೇಜಿಂಗ್. ದಟ್ಸ್ ಅ ನೈಸ್ ಥಿಂಗ್, ಬಿಕಾಸ್ ಸುದರ್ಶನ್ ಇದು ಸಿಗೋದು ಅಷ್ಟು ಈಸಿ ಅಲ್ಲ. ಒಳ್ಳೆ ಬ್ರ್ಯಾಂಡ್ ಅಲ್ಲೇ ಫಸ್ಟ್ ಕೊಲಾಬರೇಷನ್ ಆಗಿರ್ಲಿ ಅಥವಾ ಫಸ್ಟ್ ವರ್ಕ್, ದಟ್ ಇಸ್ ಗ್ರೇಟ್. ಸೊ ಅದ್ರಲ್ಲಿ ಹೇಗಾಯ್ತು ಅಂದ್ರೆ ಇಟ್ ವಾಸ್ ಸೋ ಲಕ್ ಬೈ ಚಾನ್ಸ್. ಅಂದ್ರೆ ಒಂದ್ ಇನಿಷಿಯಲ್ ಡೇಸ್ ಅಲ್ಲಿ ಲೈಕ್ ಮಿಸಸ್ ಲೆಗಸಿ ಅಂತ ಒಂದ್ ಫ್ಯಾಷನ್ ಶೋ ಇತ್ತು. ಸೊ ಅದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದ್ರಲ್ಲಿ 20 ಮೆಂಬರ್ಸ್ ಇದ್ರು. ಐ ವಾಸ್ ದ ಓನ್ಲಿ ಗರ್ಲ್ ಹೂ ಗಾಟ್ ಇನ್ ಟು ದಿಸ್. ಎಸ್, ಸೊ ಸುದರ್ಶನ್ಸ್ ಆಡ್ ಶೂಟ್ ನನಗ್ ಮಾತ್ರ ಸಿಕ್ತು. So not for the winner or not for anyone, and I was top 5 Mrs. Legacy ಅಲ್ಲಿ top 5 winner up ಆಗಿ ಬಂದಿದ್ದೆ. ಸೊ ಅದ್ರಲ್ಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಅಂಡ್ ದೆನ್ ಅದಾದ್ಮೇಲೆ ಕೆಲವೊಂದ್ ಬ್ರಾಂಡ್ಸ್ ಗೆಲ್ಲ ನಾನು ವರ್ಕ್ ಮಾಡಿದೆ. PMJ ಜ್ಯುವೆಲರ್ಸ್. ಸೊ ಕೆಲವು ಜ್ಯುವೆಲ್ರಿ ಬ್ರಾಂಡ್ಸ್ ಮಾಡಿದೆ, ಬ್ಯೂಟಿ ಪ್ರಾಡಕ್ಟ್ಸ್ ಮಾಡಿದೆ. ಸೊ ಐ ಹ್ಯಾಡ್ ಸಮ್ ಗುಡ್ ಸ್ಕಿನ್. ಸೊ ಅದಕ್ಕೆ ಅಲ್ಲಿಗೆಲ್ಲ ಕನೆಕ್ಟ್ ಆದೆ. So this is how it started. ಸೊ ನೀವು ಆಗ್ಲೇ ಹೇಳ್ದಾಗೆ ನಿಮ್ಮ ಇನ್ಲಾ ಸಪೋರ್ಟ್ ಮಾಡಿದ್ರು ಅಂದ್ರಿ, ಅತ್ತೆ ಮಾವ. ಸೊ ಮಾಡ್ಲಿಂಗ್ ಗೆ ಬರೋದಕ್ಕಾಗಿರ್ಲಿ ಬೇರೆ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಯೂಶಲಿ ಇನ್ಲಾ ಸಪೋರ್ಟ್ ಸಿಕ್ಕಿ ನಿಮ್ಗೆ ಈ ಜರ್ನಿ, ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಈ ಫೀಲ್ಡ್ ನ ಅಂತ? ಸೊ ನಮ್ಮ ಅತ್ತೆಗೆ ಯಾವಾಗ್ಲೂ ಶಿ ಹ್ಯಾಡ್ ದಟ್ ಲೈಕ್ ವುಮೆನ್ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ. ಸೊ ಹೆಣ್ಮಕ್ಳು ಸುಮ್ನೆ ಇರೋ ಬದಲು ಕೆಲ್ಸಕ್ಕೆ ಹೋಗಿ ಲೆಟ್ ದೆಮ್ ಬಿ ಇಂಡಿಪೆಂಡೆಂಟ್ ಅನ್ನೋದು ಅವ್ರ ಕಾನ್ಸೆಪ್ಟ್. ಯಾವಾಗ್ಲೂ ಅಷ್ಟೇ, ಅವ್ರಿಗೆ ಯಾವಾಗ್ಲೂ ತುಂಬಾ ಆಸೆ ಇತ್ತು. ಸೊ ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಇಬ್ರು ಸೊಸೆದಿರು. ಸೊ ಇಬ್ರಿಗೂ ಅವ್ರು ಸಪೋರ್ಟ್ ಮಾಡಿದ್ರು. ಸೊ ಹಂಗಾಗಿ ನಾನ್ ಬಂದಿದ್ದು ಈ ಫೀಲ್ಡ್ಗೆ ಆ ರೀತಿ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ದಂಗೆ ನಾನು ವರ್ಕ್ ಮಾಡೋ ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಲೈಕ್ ನನ್ನ ಕಸಿನ್ಸ್, ಶಿ ಇಸ್ ಅ ಡಿಸೈನರ್ ಅಂಡ್ ಶಿ ವಾಸ್ ಲೈಕ್ ಯಾಕೆ ಹಿಂಗಿದ್ಯಾ, ಅವ್ರ ಇದ್ರಲ್ಲಿ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವರು ಒಂದ್ ಸಣ್ಣ ಪುಟ್ಟದ್ದು ಡಿಸೈನಿಂಗ್ ಮಾಡ್ತಿದ್ದು, ಅದ್ರಲ್ಲಿ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಇನ್ ಟು ಲೈಕ್ ಸುದರ್ಶನ್ ಸಿಲ್ಕ್ಗೆಲ್ಲ ನಾನು ಎಂಟ್ರಿ ಕೊಟ್ಟಿದ್ದು. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್. ಆದ್ರೆ ಯಾರನ್ನ ರೈಟ್ ರಾಂಗ್ ಪೀಪಲ್ ಹೇಗಿರ್ತಾರೆ ಅಂತ ನಮ್ಗೆ ಐಡಿಯಾ ಕೂಡ ಇರೋದಿಲ್ಲ. ಯಾಕಂದ್ರೆ ಸೊ ವಿ ಆರ್ ಲೈಕ್ ಮನೇಲೆ ಇದ್ದಿದ್ರಿಂದ ಸೊ ಈಚೆ ಪ್ರಪಂಚನೇ ಗೊತ್ತಿರೋದಿಲ್ಲ. ಸೊ ಹೇಗಿರುತ್ತೆ ಏನು ಅಂತ. ಸೊ ಹೋದಾಗ ದಟ್ ವಾಸ್ ಸೋ ಡಿಫಿಕಲ್ಟ್ ಟು ಚೂಸ್ ಅ ಫೀಲ್ಡ್. ಸೊ ಬಟ್ ಸುದರ್ಶನ್ ಸಿಲ್ಕ್ ಹೋದಾಗ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಬಂದು. ಅಂಡ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂದು ಮನೆ ತರ ಅವ್ರು ನಮ್ಮನ್ನ ನೋಡ್ಕೊಂತಾರೆ, ಅವ್ರ ಮಕ್ಳು ಅನ್ನೋ ತರ ದೇ ಟ್ರೀಟ್ ಅಸ್. ಸೊ ಹಂಗಿತ್ತು. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಮ್ಯಾಮ್, ಅಪಾರ್ಟ್ ಫ್ರಮ್ ಸುದರ್ಶನ್ ಸಿಲ್ಕ್ಸ್ ಬೇರೆ ಯಾವ ಬ್ರಾಂಡ್ಸ್ ಜೊತೆ ನೀವು ವರ್ಕ್ ಮಾಡಿದೀರಾ ಟೈ ಅಪ್ ಆಗಿ ಅಥವಾ ಕೊಲಾಬರೇಷನ್? ಸುದರ್ಶನ್ ಸಿಲ್ಕ್ ಬಿಟ್ಟು ಐ ಹ್ಯಾವ್ ಸ್ಟಾರ್ಟೆಡ್ ಲೈಕ್ ನನಗೆ PMJ ಜ್ಯುವೆಲರ್ಸ್ ಅಲ್ಲಿ ಫ್ಯಾಷನ್ ಶೋ ಮಾಡಿದೆ. ಅಂಡ್ ಓರಾ ಜ್ಯುವೆಲರೀಸ್ ಅಲ್ಲಿ ವರ್ಕ್ ಮಾಡಿದೆ.
And then with the Cosmera beauty products, even that is also an ad shoot ತರ ಮಾಡಿದ್ವು, ಅದ್ರ ಜೊತೆಗೆ ಸಿಕ್ತು. And Monkey 555 with the small ad shoots. So ಅದಾದ್ಮೇಲೆ I started my journey into like movies. So I just jumped into the next career ಏನ್ ಮಾಡ್ಬೇಕು ಅಂತ, like ಬರೀ ad shoots ಅಲ್ಲಿ ಇದಾಗೋದಿಲ್ಲ ಅಂತ I wanted to start my journey with the movies also. So movies ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ತರ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಹೋಮ್ ಮೇಕರ್ ಅಂತ ಹೇಳಿದ್ವಿ. ಸೊ ಆಸ್ ಅ ಫ್ಯಾಮಿಲಿ ವುಮೆನ್, ಒಂದು ವೈಫ್ ಆಗಿ ಅಥವಾ ಮದರ್ ಮತ್ತೆ ಇನ್ಲಾಸ್ ನ ನೋಡ್ಕೊಳ್ಳೋದು ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೆ ಹೇಗೆ ಟೈಮ್ ಕೊಡ್ತೀರಾ? ಅಂಡ್ ಶೂಟ್ಸ್ ಎಲ್ಲ ಇರುತ್ತೆ, ದಿಸ್ ಇಸ್ ಸಪರೇಟ್ ಪ್ರೊಫೆಷನ್. ಸೊ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಹೇಗಿದೆ ಆ ಎಕ್ಸ್ಪೀರಿಯನ್ಸ್, ನಿಮ್ ಜರ್ನಿ? ಹೌ ಇಸ್ ದಟ್? ಶ್ವೇತಾ, ದಟ್ಸ್ ರಿಯಲಿ ಅ ವೆರಿ ಚಾಲೆಂಜಿಂಗ್ ಕ್ವೆಶ್ಚನ್ ಕೂಡ. ಹೆಂಗಾಗತ್ತೆ ಅಂದ್ರೆ, ಎಷ್ಟು ಕಷ್ಟ ಆಗತ್ತೆ ಅಂದ್ರೆ, ಇಟ್ಸ್ ನಾಟ್ ದಟ್ ಈಸಿ. ಈಗ ಶೂಟ್ಸ್ಗೆ ಅಂದ್ರೆ ಒಂದ್ ದಿನ ಹೊಟ್ಟೆ ಹೋಯ್ತು, ಅದ್ ನಮ್ದಲ್ಲ ಅಂತಾನೆ ತೆಗ್ದಿರ್ಬೇಕು. ಅರ್ಲಿ ಮಾರ್ನಿಂಗ್ ಲೈಕ್ 4 o'clock ಹೋದ್ವಿ, ದ ನೆಕ್ಸ್ಟ್ ಡೇ ಯು ಕ್ಯಾನ್ ಕಮ್, ಆರ್ ಎಲ್ಸ್ ಮಧ್ಯಾಹ್ನ ಬರ್ಬೋದು, ಆ ತರ ಇರುತ್ತೆ. ಶೂಟ್ ಟೈಮಿಂಗ್ಸ್ ಇಸ್ ಲೈಕ್ ನೀವ್ ಹೇಳೋದಕ್ಕೆ ಆಗಲ್ಲ. ಸೊ ಇದೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿದೆ ಅಂತ ಕೇಳಿದ್ರೆ ಅಂದ್ರೆ, ಸೊ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು, ಹೌ ಕುಡ್ ಐ ಮ್ಯಾನೇಜ್ ಅಂತ. ಸೊ ಏನ್ ಮಾಡ್ತಿದ್ದೆ, ಮುಂಚೆನೆ ಕೆಲಸ ಮುಗಿಸ್ಕೊಂಡಿರ್ತಿದ್ದೆ. ಐ ವುಡ್ ಮೇಕ್ ಶ್ಯೂರ್ ದಟ್ ನಾನು ಫ್ರೀ ಟೈಮ್ಸ್ ಅಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಬಹುದು ಅನ್ನೋದು. ಅದೇ ಹೇಳಿದ್ನಲ್ಲ, ಪ್ಯಾಷನ್ ಇಂದ ಐ ಹ್ಯಾವ್ ಟೇಕನ್ ಇಟ್ ಆಸ್ ಅ ಪ್ರೊಫೆಷನ್ ನಾವ್. ಸೊ ಹಂಗಾಗಿ ಲೈಕ್ ಅತ್ತೆ ಮಾವ ದೇವರ್ ಲೈಕ್ ಅವ್ರಿಗೂ ಏಜ್ ಆಗಿದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಸೊ ಐ ವುಡ್ ಫಿನಿಶ್ ದಟ್ ವರ್ಕ್ ಅಂಡ್ ದೆನ್ ಇದಕ್ಕೆ ಹೋಗ್ತಾ ಇದ್ದೆ. ಸೊ ಆರ್ಎಲ್ಸ್ ಐ ವುಡ್ ರಿಕ್ವೆಸ್ಟ್ ವಿತ್ ದ ಪೀಪಲ್. ಸೊ ಆಡ್ ಚೂಸ್ ಏನಿತ್ತು ಲೈಕ್ 9 o'clock ಆಗತ್ತೆ, ಪಾಪುನ್ ಬಿಟ್ಬಿಟ್ಟು ದೆನ್ ಐ ವುಡ್ ಗೋ. ಸೊ ನನ್ ಕೆಲಸ ಮುಗಿಸಿ ನೆಕ್ಸ್ಟ್ ನನ್ ಕೆಲಸ ಮಾಡ್ಕೊಂತ ಇದ್ದೆ. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಎವ್ರಿ ಸ್ಟೆಪ್ ನಾ ಹೇಳ್ದಂಗೆ ನಮ್ಮ ಮತ್ತೆ ಸಪೋರ್ಟ್ ಮಾಡಿದ್ರು. ವಿದೌಟ್ ಅ ಸಪೋರ್ಟ್ ನಾನು ಇವತ್ತು ಇಲ್ಲಿ ಇರೋಕ್ ಚಾನ್ಸೇ ಇಲ್ಲ. ಮೂವೀಸ್ ಕೂಡ ಮಾಡ್ತಾ ಇದ್ದೀರಾ ಅಂತ ಆಗ್ಲೇ ಹೇಳ್ತಿದ್ರಿ. ಸೊ ಯಾವ ಮೂವೀಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂಡ್ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಮಾಡಿದ್ದೀರಾ? ನೆಕ್ಸ್ಟ್ ನಿಮ್ ಪ್ಲಾನ್ಸ್ ಏನು, ಗೋಲ್ ಏನಿದೆ ನಿಮಗೆ ಫ್ಯೂಚರ್ ಮೂವೀಸ್ ಅಲ್ಲಿ? ನೆಕ್ಸ್ಟ್ ಇನ್ನೂ ಜಾಸ್ತಿ ತೊಡಗಿಸ್ಕೊಬೇಕಂತ ಇದ್ದೀರಾ ನಿಮ್ನ? ಹೌದು ಶ್ವೇತಾ, ಬಟ್ ಬರೀ ಮಾಡ್ಲಿಂಗ್ ಅಲ್ಲೇ ಇತ್ತು ಅಂದ್ರೆ ಯು ಕಾಂಟ್ ಸ್ಟಾರ್ಟ್ ಅಪ್ ಯುವರ್ ಕರಿಯರ್ ಆರ್ ಯು ಕಾಂಟ್ ಎಂಡ್ ಅಪ್ ಯುವರ್ ಕರಿಯರ್. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯಾವಾಗ್ಲೂ ಅಷ್ಟೇ ವಿ ಹ್ಯಾವ್ ಟು ಗ್ರೋ ಅ ಬಿಗ್ ಅಂಡ್ ಒನ್ ಸ್ಟೆಪ್ ಹೆಡ್ ತಗೊಂತಾ ಹೋಗ್ಬೇಕು. ಅಂಡ್ ಏನಾಗುತ್ತೆ, ಬರೀ ಮಾಡ್ಲಿಂಗ್ ಅಂದ್ರೆ ದೇ ವಿಲ್ ನಾಟ್ ಚೂಸ್ ಅಸ್. ಮೂವೀಸ್ಗಾಗಿರ್ಬೋದು, ಇದಕ್ಕೆ ಮಾಡ್ಲಿಂಗ್ ಮಾಡಿದ್ರೆ ಆಕ್ಟಿಂಗ್ ಬರೋಲ್ಲ ಅನ್ನೋ ತರ ಇರುತ್ತೆ. ಬಟ್ ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್ ಟಾಸ್ಕ್. ನನ್ಗೆ ಒಂದು ಅಧಿಪತ್ರ ಅಂತ ಮೂವಿ ಮಾಡಿದೆ, ರೀಸೆಂಟ್ಲಿ ಇದು ರಿಲೀಸ್ ಆಯ್ತು, ವಿತ್ ರೂಪೇಶ್ ಶೆಟ್ಟಿ ಅವ್ರ ಜೊತೆ ಮಾಡಿದೆ. ಸೊ ಅದ್ರಲ್ಲಿ ಹೆಂಗಿತ್ತು ಅಂದ್ರೆ, ಆಡಿಷನ್ ವಾಸ್ ಲೈಕ್ ಹಿಂಗ್ ಹೋದೆ ಹಿಂಗ್ ಬಂದೆ ಅಷ್ಟೇ. ದೇ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ನೀವು. ಸೊ ಯಾವಾಗ್ಲೂ ಅಷ್ಟೇ, ನಮ್ ನೋಡಿದ ತಕ್ಷಣ ದೇ ಶುಡ್ ಗೆಟ್ ದಟ್ ಕಾನ್ಫಿಡೆನ್ಸ್. ನೀವ್ ಇದನ್ನ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇತ್ತು ಅಂತ ಅಂದ್ರೆ ಯು ಕ್ಯಾನ್ ಬಿಲ್ಡ್ ಯೋರ್ ಕರಿಯರ್ ನೆಕ್ಸ್ಟ್. ಸೊ ಅದಾದ್ಮೇಲೆ ಅಧಿಪತ್ರ ಅಂತ ಮೂವಿ ಮಾಡಿದೆ. ಲವ್ ಯು ಮುದ್ದು ಈಗ ಲೈಕ್ ನಂದು ಮೂವಿ ಹೋಗ್ತಾ ಇದೆ, ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರೊಫೆಸರ್ ರೋಲ್ ತಬ್ಲಾ ನಾನಿ ಸರ್ ಜೊತೆ ಮಾಡಿದೆ. ಅಂಡ್ ದಟ್ ವಾಸ್ ಲೈಕ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ತಬ್ಲಾ ನಾನಿ ಸರ್ ವಾಸ್ ಸೋ ಡೌನ್ ಟು ಅರ್ತ್. ಸೊ ನಮ್ಗೇನು ಗೊತ್ತಿಲ್ಲ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ವಿತ್ ಮೈನ್ಯೂಟ್ ಥಿಂಗ್ಸ್ ಹೇಳ್ಕೊಡ್ತಾರೆ ಅವರು. ಹಾ, ಸೊ ಅದಾದ್ಮೇಲೆ ಒಂದ್ ತೆಲುಗು ಮೂವಿ ಮಾಡಿದೆ. ಸೊ ತೆಲುಗು ಶಾರ್ಟ್ ಮೂವಿ ಮಾಡಿದೆ. ಇವನ್ ದಟ್ ವಾಸ್ ಆಲ್ಸೋ ಗುಡ್ ಎಕ್ಸ್ಪೀರಿಯನ್ಸ್. ತೆಲುಗು ನನಗೆ ಬರೋದೇ ಇಲ್ಲ, ಬಟ್ 1 week ದೇ ಥಾಟ್ ಮೀ. ತೆಲುಗು ಹೇಳ್ಕೊಟ್ರು, ನಾನು ಐ ಟ್ರಾನ್ಸ್ಲೇಟೆಡ್ ಇಂಟು ಕನ್ನಡ. ಸೊ ಅದನ್ನ ಕಲ್ತು ಅದನ್ನ ತೆಲುಗುಲಿ ಇದು ಮಾಡಿದೆ. ಸೊ ಅದಾದ್ಮೇಲೆ ಕೆಲವೊಂದೊಂದು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್. ಸೊ ಅದ್ ಬಿಟ್ಟು ಮಾಡ್ಲಿಂಗ್ ಕರಿಯರ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಆಗಿರೋದ್ರಿಂದ ಲೈಕ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬರ್ತಿದೆ ಫಾರ್ ವಿಲ್ಲಾ. ಸೊ ಆ ಥರದಕ್ಕೆಲ್ಲ ಶೂಟ್ಸ್ ಬರ್ತಾ ಇದೆ. ಸೊ ವಿತ್ ನೈಸ್ ಬ್ರ್ಯಾಂಡ್ಸ್, ವಿತ್ ದ ಕೇರಳ ಬ್ರ್ಯಾಂಡ್ಸ್ ಬರ್ತಾ ಇದೆ. ಸೊ ಅದಾದ್ಮೇಲೆ ಕೇರಳ ಸಾರೀಸ್ಗೆಲ್ಲ ಬ್ರ್ಯಾಂಡ್ ಶೂಟ್ಸ್ ಬರ್ತಾ ಇದೆ, ಜ್ಯುವೆಲ್ರೀಸ್. ಸೊ ಆ ಥರದ್ದೆಲ್ಲ ಪ್ಲಾನ್ಸ್ ಇದೆ ನೆಕ್ಸ್ಟ್. ಸೊ ಎಸ್, ಅಫ್ ಕೋರ್ಸ್ ನನಗೆ ಮೂವೀಸ್ ಅಲ್ಲಿ ನೆಕ್ಸ್ಟ್ ಕರಿಯರ್ನ ತಗೊಂಡು ಹೋಗ್ಬೇಕು ಅಂತಿದ್ದೀನಿ. ವೇಟಿಂಗ್ ಫಾರ್ ದ ಪ್ರಾಜೆಕ್ಟ್ಸ್ ಅಷ್ಟೇ. ಸೊ ಕೆಲವೊಂದೊಂದು ಲೈನ್ ಅಪ್ ಆಗಿದೆ. ಸೊ ವೇಟಿಂಗ್ ಫಾರ್ ದ ಲೈಕ್ ಏನಂತಾರೆ, ಒಪ್ಪಿಗೆ ಆಗೋದಕ್ಕೆ. ಸೊ ವೇಟಿಂಗ್ ಫಾರ್ ದ ಡೇಟ್ಸ್. ಸೊ ಮ್ಯಾಮ್, ಯಾರಾದ್ರೂ ಈ ಫೀಲ್ಡ್ ನ ಆಯ್ಕೆ ಮಾಡ್ಕೊಬೇಕು ಅಂತ ಇರ್ತಾರಲ್ಲ, ಮಾಡ್ಲಿಂಗ್, ಸೊ ಈ ಫೀಲ್ಡ್ ಅಲ್ಲೇ ಅವ್ರು ಒಂದು ಕರಿಯರ್ ಬಿಲ್ಡ್ ಮಾಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಏನ್ ಟಿಪ್ಸ್ ಕೊಡಕ್ಕೆ ನೀವು ಇಷ್ಟಪಡ್ತೀರಾ? ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅವರು, ಸೊ ದಟ್ ದೇ ವಿಲ್ ಏಸ್ ದಿಸ್ ಫೀಲ್ಡ್ ಅಂಡ್ ದ ಜರ್ನಿ ಅಂತ? ಸೊ ಮಾಡ್ಲಿಂಗ್ ಬರೋದಕ್ಕೆ ಅನ್ನೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಯು ಹ್ಯಾವ್ ಟು ಬಿ ಲೈಕ್ ಹೇಳ್ದಂಗೆ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು ಫಸ್ಟ್. ಸೊ ಅದಾದ್ಮೇಲೆ ಕೆಲವೊಂದೊಂದು ಏಜೆನ್ಸೀಸ್ ಇದೆ, ಮಾಡ್ಲಿಂಗ್ ಕ್ಲಾಸಸ್ ಅಂತ ಇದೆ. ಸೊ ಯು ಹ್ಯಾವ್ ಟು ಚೂಸ್ ದ ರೈಟ್ ಪೀಪಲ್ ಅರೌಂಡ್ ಯು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಶ್ವೇತಾ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಸುಮ್ನೆ ಹೋಗ್ತಾರೆ, ದುಡ್ಡು ಕಟ್ತಾರೆ, ದೇ ವಿಲ್ ನೆವರ್ ಗೆಟ್ ದ ಆಪರ್ಚುನಿಟೀಸ್. ಇವಾಗ ನಂದನ್ನೇ ನಾನು ತಗೊಳ್ತಾ ಹೋಯ್ತು ಅಂದ್ರೆ, ಲೆಟ್ ಮೀ ಲೈಕ್ ಒಬ್ರು ಅನಿಲ್ ಸರ್ ಅಂತ ಕನೆಕ್ಟ್ ಆದ್ರು, ಇನ್ ಸಮ್ ಚಾನೆಲ್ ಮೂಲಕ ನನಗೆ ಕನೆಕ್ಟ್ ಆದ್ರು. ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹಿ ಜಸ್ಟ್ ಲೈಕ್ ವಾವ್
ಫೀಲ್. ಹಿ ಗೇವ್ ಮಿ ಸಮ್ ಕೋಆರ್ಡಿನೇಟರ್ಸ್ ಇರ್ತಾರೆ. ಸೊ ಅವರು ಹೇಗಿರುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ ಅಂದ್ರೆ ಕೆಲವು ಕೋಆರ್ಡಿನೇಟರ್ಸ್ ದೇ ಗಿವ್ ದ ರೈಟ್ ಆಪರ್ಚುನಿಟೀಸ್, ಮೂವೀಸ್ ಆಗಿರ್ಬೋದು, ಆಟಿಟ್ಯೂಡ್ಸ್ ಆಗಿರ್ಬೋದು, ಏನೇ ಪ್ರಾಜೆಕ್ಟ್ಸ್ ಬಂದ್ರು ದೇ ರೀಚ್ ಔಟ್ ಟು ಯು. ಸೊ ಇಲ್ಲಾಂದ್ರೆ ಮೋಸ ಮಾಡೋರು ಹೆಂಗಿರ್ತಾರೆ ಅಂತಂದ್ರೆ ದೇ ವಿಲ್ ನೆವರ್ ಇವನ್ ಟರ್ನ್ ಟು ಯು. ನಿನ್ನ ಹತ್ರ ದುಡ್ಡು ತಗೊಂತಾರೆ, ದೇ ವಿಲ್ ಬಿ ಆಫ್. ಸೊ ಬಟ್ ನಾ ಹೇಳೋದು ಏನು ಅಂದ್ರೆ ಈಗಿನ ಬರೋ ಯೂತ್ಸ್ಗಾಗಿರ್ಬೋದು, ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಹುಷಾರಾಗಿರ್ಬೇಕು. ಅಂಡ್ ಸುಮ್ಮನೆ ಎಲ್ರು ನಂಬಿಟ್ಟು ಎಲ್ಲೋ ಹೋದೆ ಮಾಡ್ದೆ ಅನ್ಕೊಂಡು ಇವನ್ ದೇ ಶುಡಂಟ್ ಗೆಟ್ ದಟ್ ಫೇಕ್ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಸೊ ಏನಾಗುತ್ತೆ ಅವಾಗ ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಹೊರಟೋಗುತ್ತೆ, ಆಮೇಲೆ ಏನಾಗುತ್ತೆ ಆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಮೋಸ ಮಾಡೋರೇ ಇದ್ದಾಗ ಏನಾಗುತ್ತೆ ಹೇಳು, ಒಂದ್ಸತಿ ಯು ವಿಲ್ ಸ್ಟಾರ್ಟ್, ಸೆಕೆಂಡ್ ಟೈಮ್ ಯು ವಿಲ್ ಸ್ಟಾರ್ಟ್, ಥರ್ಡ್ ಟೈಮ್ ಅಯ್ಯೋ ಯಾರು ಹೋಗ್ತಾರೆ ಬಿಡಪ್ಪ, ಬೇಡ ನನ್ಗಿದು ಅನ್ನೋ ತರ ಅನ್ಸ್ಬಿಡುತ್ತೆ. ಸೊ ಮೇಕ್ ಶೋರ್ ಯು ಗೆಟ್ ದ ರೈಟ್ ಪೀಪಲ್ ಅರೌಂಡ್ ಯು ಅಂಡ್ ವರ್ಕ್ ವಿತ್ ದ ಗುಡ್ ಟೀಮ್ಸ್. ಸೊ ಇಂಡಸ್ಟ್ರಿ ಇಸ್ ಸೋ ಗುಡ್, ಸೊ ಚೆನ್ನಾಗಿದೆ until unless you choose the right people. I can tell you this. ಸೊ ಮ್ಯಾಮ್, ನಮ್ಮ ಚಾನೆಲ್ ಕಡೆಯಿಂದ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂದ್ರೆ ಹೇಳ್ಬೇಕು ಅಂತ ಇದ್ರೆ ನೀವು ಖಂಡಿತವಾಗ್ಲೂ ಹೇಳ್ಬೋದು. ಫಸ್ಟ್ಲಿ ಥ್ಯಾಂಕ್ಸ್ ಚಾನೆಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಾರ್ ಗಿವಿಂಗ್ ಮಿ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು ಪೀಪಲ್. ಮತ್ತೆ ಮಾಲತಿ ಮ್ಯಾಮ್ ನನಗೆ ಇಲ್ಲಿ ಬರೋದಕ್ಕೆ ಒಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಮಾಲತಿ ಮ್ಯಾಮ್. ಅಂಡ್ ಈ ಫೀಲ್ಡ್ ಬರೋದಕ್ಕೆ ಪ್ರಿಯಾ ಮ್ಯಾಮ್, ಶಿ ಸಪೋರ್ಟೆಡ್ ಮೀ ಟು ದ ಕೋರ್. ಅಂಡ್ ರಘು ಕೋಆರ್ಡಿನೇಟರ್, ಹಿ ವಾಸ್ ದ ಬೆಸ್ಟ್ ಸಪೋರ್ಟ್ ಫಾರ್ ಮೀ. ಸೊ ಇವತ್ತು ಎಷ್ಟೇ ಪ್ರಾಜೆಕ್ಟ್ಸ್ ಮಾಡಿದ್ರು ನನಗೆ ಅವ್ರ ಮೂಲಕ ಸಿಕ್ಕಿದೆ. ಸೊ ಥ್ಯಾಂಕ್ ಯು ರಘು ಅಂಡ್ ಥ್ಯಾಂಕ್ ಯು ಮೈ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಅಂಡ್ ಅಕ್ಕಂದಿರು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಜ್ಯೋತಿ ಅಂಡ್ ಮಾನಸ. ಸೊ ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್ ಟುಡೇ. ಥ್ಯಾಂಕ್ ಯು ಆಲ್. ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ಈ ಒಂದು ಸೆಷನ್ ತುಂಬಾ ಚೆನ್ನಾಗಿತ್ತು, ಈ ಎಪಿಸೋಡ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ ಕಡೆಯಿಂದ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಸೊ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟ್ ಆಪರ್ಚುನಿಟಿ. ನಮ್ ತರ ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, ಲೈಕ್ ನಮ್ ಕರಿಯರ್ ನ ಬಿಲ್ಡ್ ಮಾಡೋದವ್ರಿಗೆಲ್ಲ ಈ ಒಂದು ಆಪರ್ಚುನಿಟಿ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯರ್ ಟೀಮ್. ನೀವ್ ನೋಡ್ತೀರಾ ಕರ್ನಾಟಕ ಫೈಂಡಿಂಗ್ಸ್ ಚಾನೆಲ್ ನ. ಸೊ ಇದನ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.